ಗೈಸ್ ವೆಲ್ಕಮ್ ಬ್ಯಾಕ್ ಟು ರವಿ ಅಮ್ಗೇರ್ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತು ನಾನು ಒಂದು ಟಾಸ್ಕ್ ತಗೊಂಡಿನಿ. CSB ಅನ್ನೋ ಬ್ಯಾಂಕ್ನಾಗ ಹ್ಯಾಸ್ ಅ ಪ್ರಮೋಟರ್ ಆಗಿ ಹೊಂಟೀನಿ. ಸೊ ಇವತ್ತು ಏನ್ ಪ್ರಮೋಟ್ ಮಾಡ್ತೀವಿ ಅಂತ ನೋಡೋಣ. ಲೆಟ್ಸ್ ಸಿ ವಾಟ್ ವಿಲ್ ಹ್ಯಾಪನ್ ವಿತ್ ಮೀ. ಗೈಸ್ ಬೇಗ ಬೇಗ ಟಿಫಿನ್ ಮಾಡ್ಕೊಂಡು ನಾನು ಹೋಗೋಕೆ ರೆಡಿ ಆಗ್ತಿದ್ದೆ. ಅವರು ಒಂದು ಟೆಕ್ಸ್ಟ್ ಬುಕ್ ಒಂದು ನೋಟ್ ಬುಕ್ ತಗೊಂಬ ಅಂದಿದ್ರು, ಮತ್ತೆ ಫಾರ್ಮಲ್ ಡ್ರೆಸ್ ಹಾಕೊಂಬ ಅಂದಿದ್ರು. ಸೊ ಗೈಸ್ ನಾನು ರೆಡಿ ಆದೆ ಹೋಗೋಕ್ಕೆ. ಸೊ ನಾನು ಇವಾಗ RT ನಗರಕ್ಕೆ ಹೋಗ್ಬೇಕು. RT ನಗರ್ ಇದು ನಮ್ಮ ಏರಿಯಾದಿಂದ ಒಂದು 5-6 ಕಿಲೋಮೀಟರ್ ಇದೆ. ಬಟ್ ದೇರ್ ಇಸ್ ನೋ ಎನಿ ಡೈರೆಕ್ಟ್ ಬಸ್. ಅದಕ್ಕೆ ಸ್ವಲ್ಪ ನಮ್ಮ ಕಾಲೇಜಿಂದ ಮುಂದ್ಗಡೆ ನಡ್ಕೊಂಡು ಹೋಗಿ ಅಲ್ಲಿ ಬೈಕ್ ಬುಕ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಸೊ ಲೆಟ್ಸ್ ಸಿ. ಗೈಸ್ ನನಗೂ ಅಷ್ಟೊಂದು ಗೊತ್ತಿಲ್ಲ ಈ ಬ್ಯಾಂಕ್ ಬಗ್ಗೆ. CSB ಬ್ಯಾಂಕ್ ಅಂತ ಇದೆ, ಫಸ್ಟ್ ಟೈಮ್ ನಾನು ಕೇಳ್ತಿರೋದು. ನನಗೆ ಹೇಳಿದರು ಕೆಲ್ಸಕ್ಕೆ ಹೋಗ್ತೀಯಾ ಒಂದಿನ ಅಂತ. ಸೊ ನಾನು ಅಂದೆ. ನಾನು ನನ್ನ ಫ್ರೆಂಡು, ನನ್ನ ರೂಮ್ಮೇಟ್ ಬೇರೆ ಏರಿಯಾಗೆ ಹೋಗಿದ್ದಾನೆ, ನಾನು ಬೇರೆ ಏರಿಯಾಗೆ ಹೋಗಿದ್ದೀನಿ. ಸೊ ಇವಾಗ ನಮ್ಮ ಕಾಲೇಜ್ ಮುಂದ್ಗಡೆಯಿಂದ ಹೋಗ್ತಿದ್ದೀವಿ, ಯಾಕಂದರೆ ಇದು ಸಿಕ್ಕಾಪಟ್ಟೆ ದೂರ ಇದೆ. ಸೊ ನಮ್ಮ ಕಾಲೇಜ್ ದಾರಿಯಿಂದ ಹೋದರೆ ಒಂದು ಸ್ವಲ್ಪ ಸಮೀಪ ಆಗುತ್ತೆ. ಸೊ ಇವಾಗ ಹೋಗ್ತಿದ್ದೀವಿ ಗೈಸ್. ಹಾಗೆ ನಡ್ಕೊಂಡು ರಾಮಯ್ಯ ಮೆಡಿಕಲ್ ಕಾಲೇಜ್ ಹತ್ರ ಬಂದ್ವಿ. ಗೈಸ್ ಇಲ್ಲಿ ನಮ್ಮ ಡಿ ಬಾಸ್ದು ಐರಾವತ ಮೂವಿ ಶೂಟ್ ಆಗಿದೆ, ಒಂದು ಶೀನು ತೋರಿಸ್ತೀನಿ, ವೆಯ್ಟ್. ಗೈಸ್ ನಮ್ಮ ಬಾಸ್ ಮೂವಿ 10 ವರ್ಷದ ಹಿಂದೆ ಶೂಟ್ ಆಗಿತ್ತು. ಸೊ ಇವಾಗೆಲ್ಲ ಚೇಂಜಸ್ ಆಗಿದೆ ಹಾಸ್ಪಿಟಲ್ ಸ್ವಲ್ಪ. ಹಾಗೆ ನಡ್ಕೊಂಡು ನಮ್ಮ ರಾಮಯ್ಯ ಸೆಕೆಂಡ್ ಗೇಟ್ ಹತ್ರ ಬಂದ್ವಿ. ಗೈಸ್ ಫೈನಲಿ ಬೈಕ್ನ ಬುಕ್ ಮಾಡಿದ್ದೀನಿ. ಸೊ ಬರ್ತಾ ಇದ್ದೆ, ವೆಯ್ಟ್ ಮಾಡಬೇಕಾಗತ್ತೆ. 9:30 ಅನ್ನೋದ್ರಲ್ಲೇ ನಾನು ಅಲ್ಲಿ ಇರಬೇಕಿತ್ತು, ಬಟ್ ನೋಡೋಣ ಹೋಗ್ಬೋದು ನಾವು. ಗೈಸ್ ಸಿಕ್ಕಾಪಟ್ಟೆ ಬಿಸಿಲು ಗೈಸ್, ನೋಡೋಕ್ಕಾಗಲ್ಲ ಅಷ್ಟೊಂದು ಬಿಸಿಲಿದೆ ಗೈಸ್. 1 ಅವರ್ ಆಯಿತು ನಾನು ವೆಯ್ಟ್ ಮಾಡ್ತಾ ಇದ್ದು. ಸೊ ಆಕ್ಸೆಪ್ಟ್ ಮಾಡ್ಕೋತಾರೆ ಮತ್ತೆ ತೆಗಿತಾರೆ. ಸೊ ಯಾಕೋ ಏನೋ ಗೊತ್ತಾಗ್ತಿಲ್ಲ ಯಾಕೋ, ಬಟ್ ಇವಾಗ ಒಂದು ಬೈಕ್ ಬರ್ತಾ ಇದೆ. ಸೊ ಲೆಟ್ಸ್ ಸಿ. ಗೈಸ್ ಬೈಕ್ ಒಂದು ಬಂತು. ಸೊ ಬೇಗ ಬೇಗ ಹೋಗ್ಬೇಕಂದ್ರೆ ಬೆಂಗಳೂರು ಟ್ರಾಫಿಕ್ ಒಂದು ಸಿಕ್ಕಾಪಟ್ಟೆ ಕಾಡುತ್ತೆ, ಯಾಕಂದರೆ ನೋಡೋಂಗಿಲ್ಲ. ಅಲ್ಲಿ ನೋಡ್ರಿ, ಅಲ್ಲಿ ಟ್ರಾಫಿಕ್ನ ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ಒಂದು 10 ನಿಮಿಷ 15 ನಿಮಿಷ ನಿಂತ್ಕೋಬೇಕಾಗತ್ತೆ. ಸೊ ಅಂತೂ ಇಂತೂ ನಾ ಬ್ಯಾಂಕಿಗೆ ಬಂದೆ, ಗಿವನ್ ಲೊಕೇಶನ್ಗೆ. ಗೈಸ್ ಬ್ಯಾಂಕಿಗೆ ಬಂದ ತಕ್ಷಣವೇ ನಾನು ಒಂದು 20 ನಿಮಿಷ ಆರಾಮಾಗಿ ರೆಸ್ಟ್ ತೊಗೊಂಡೆ, ಬಿಕಾಸ್ ಅಲ್ಲಿ ಯಾರೂ ಕೇಳೋರು ಇರಲಿಲ್ಲ ನನ್ನ. ಸೊ ಆಮೇಲೆ ನನಗೆ ಪಾಂಪ್ಲೆಟ್ಸ್ ಎಲ್ಲ ಕೊಟ್ಟರು, ಮತ್ತು ಡೇಟಾ ಸೀಟ್ ಎಲ್ಲ ಕೊಟ್ಟರು. ಗೈಸ್ ಈ ಥರ ಪಾಂಪ್ಲೆಟ್ಸ್ ಕೊಟ್ಟಿರ್ತಾರೆ. ಸೊ ನನಗೊಂದು ಶರ್ಟ್ನ ಕೊಟ್ಟರು. ಇವಾಗ ನಾನು ಇವನ್ನ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕಂತ ಹೋಗ್ತಿದ್ದೀನಿ. ಸೊ ಲೆಟ್ಸ್ ಸಿ ಹೆಂಗೆ ಏನಾಗುತ್ತೆ ಗೊತ್ತಿಲ್ಲ. ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಇವತ್ತು ಫುಲ್ ಡೇ. ಆಮೇಲೆ ಬ್ಯಾಂಕ್ ಮ್ಯಾನೇಜರ್ನು ನನ್ನ ಜೊತೆ ಬರ್ತೀನಿ ಅಂದರು ಮಧ್ಯಾಹ್ನ ಮೇಲೆ. ಸೊ ಮಾಡೋಂಥದ್ದು ಗೈಸ್, ಈ ಕೆಲಸ ತುಂಬ ಈಸಿ ಇರುತ್ತೆ ಅಂದ್ಕೊಂಡಿದ್ದೆ, ಬಟ್ ತುಂಬ ಡಿಫಿಕಲ್ಟ್. ಜಸ್ಟ್ ಪಾಂಪ್ಲೆಟ್ನ ಡಿಸ್ಟ್ರಿಬ್ಯೂಟ್ ಮಾಡೋಂದ್ರೆ ಓಕೆ ಇತ್ತು, ಬಟ್ ಯಾರ್ಯಾರಿಗೆ ಪಾಂಪ್ಲೆಟ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತೀವಲ್ಲ ಅವ್ರ ಡೇಟಾ ಕಲೆಕ್ಟ್ ಮಾಡುವಂತ ಹೇಳಿದ್ದಾರೆ. ಇದು ಸಿಕ್ಕಾಪಟ್ಟೆ ಡಿಫಿಕಲ್ಟ್. ಅವ್ರ ಮೊಬೈಲ್ ನಂಬರ್ ತೊಗೋಬೇಕಂತೆ, ಅವ್ರ ಹೆಸರು ತೊಗೋಬೇಕಂತೆ, ಮತ್ತು ಅವ್ರ ಶಾಪನ್ನು ತೊಗೋಬೇಕಂತೆ. ಸೊ ಡಿಫಿಕಲ್ಟ್ ಟು ಕಲೆಕ್ಟ್ ದಿಸ್ ಮಚ್ ಡಾಟಾ. ಗೈಸ್ ತುಂಬ ಹೊಟ್ಟೆ ಆಗ್ತಿದೆ. ಸೊ ಏನಾದರೂ ತಿನ್ಬೇಕಂದ್ರೆ ಅಲ್ಲಿ ಕಲ್ಲಂಗಡಿ ಕಾಣ್ತಿದೆ, ಕಲ್ಲಂಗಡಿ ತಿನ್ಬೇಕಂತ ಆಸೆ, ಬಟ್ ಯಾರೂ ಕಾಣಿಸ್ತಿಲ್ಲ. ನೋಡೋಣ ಬನ್ನಿ. ಗೈಸ್ ಅಲ್ಲಿ ಪೀಸ್ ಮಾಡಿ ಕೊಡಲ್ಲ ಅಂದರು. ಸೊ ಅಲ್ಲಿ ಏನೂ ತಿನ್ನೋಕ್ಕಾಗಲಿಲ್ಲ. ಅದಕ್ಕೆ ಮತ್ತೆ ಏನಾದರೂ ಸಿಗುತ್ತೇನೋ ಅಂತ ನೋಡ್ತಿದ್ದೀನಿ. ಜಸ್ಟ್ ನೋಡೋಣ ಬನ್ನಿ. ಗೈಸ್ ಪಾಪ ಒಂದು ಅಜ್ಜಿ ರೋಡ್ ಕ್ರಾಸ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ತಿದ್ರು. ಸೊ ಅವ್ರಿಗೋಗಿ ಒಂದು ಸ್ವಲ್ಪ ಹೆಲ್ಪ್ ಮಾಡಿದೆ. ಬ್ಯಾಂಕ್ ಹೋಗ್ತಿದ್ಯಾ? ಹುಷಾರಾಗಿದೆ. ತುಂಬ ಹೊಟ್ಟೆ ಆಗ್ತಿದೆ. ಏನಾದರೂ ತಿನ್ಬೇಕಂದ್ರೆ ಯಾವುದು ಶಾಪ್ ಸಿಗ್ತದೆ. ಸೊ ತಿಳ್ಕೊಣ ಏನಾದರೂ. ಗೈಸ್ ಫೈನಲಿ ಬಿರಿಯಾನಿ ಶಾಪ್ ಸಿಕ್ತು. ಸೊ ಒಂದು ಬ್ಯಾಟಿಂಗ್ ಮಾಡೇ ಬಿಟ್ಟೆ. ಸೊ ಚೆನ್ನಾಗಿತ್ತು. ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ದೀನಿ. ನೈಟ್ ನಿದ್ದೆನೂ ಮಾಡಿದ್ದಿಲ್ಲ. ಸೊ ಊಟ ಮಾಡಿದ್ಮೇಲೆ ಸಿಕ್ಕಾಪಟ್ಟೆ ನಿದ್ದೆ ಬರೋದು, ಬಟ್ ಆದರೂ ಏನೋ ಕೆಲಸ ಮಾಡ್ತಿದ್ದೀನಿ. ಗೈಸ್ ನನ್ನ ಕೆಲಸ ಬಂದು 9:30ಇಂದ 5:30ವರೆಗೂ ಇತ್ತು. ಸೊ 5:30 ಆಯಿತು, ನಾನು ಲಾಗೌಟ್ ಮಾಡ್ಕೊಂಡು ಹೊರಟೆ. ಸೊ ಇಲ್ಲಿ ಮೇನ್ ರೋಡ್ ಹತ್ರ ಬಂದು ರ್ಯಾಪಿಡೋ ಬುಕ್ ಮಾಡಿದೆ. ಡಬ್ಬ ನನ್ನ ಮಗ ಅಲ್ಲಿ ನೋಡಿ, ಅಲ್ಲಿ 63 ಕೊಡ್ತೀನಿ ಅಂದರೂ ಎಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ. ಅದಕ್ಕೆ ನಾನು ಬಸ್ ಹತ್ಕೊಂಡು ಮೆಜೆಸ್ಟಿಕ್ಕಿಗೆ ಹೊಂಟೆ, ಬಿಕಾಸ್ ದೇರ್ ಇಸ್ ನೋ ಎನಿ ಡೈರೆಕ್ಟ್ ಬಸ್. ಗೈಸ್ ಬಸ್ಸಲ್ಲಿ ಹೋಗೋದು ನನಗೇನು ಪ್ರಾಬ್ಲಮ್ ಇಲ್ಲ, ಬಟ್ ಟ್ರಾಫಿಕ್ ಅಂತ ಬಂದರೆ ಗಂಟೆ ತನಕ ನಿಂದಿರುತ್ತೆ ಬಸ್ಸು, ಅದೇ ಪ್ರಾಬ್ಲಮ್ಮು. ಗೈಸ್ ಅಂತೂ ಇಂತೂ ಮೆಜೆಸ್ಟಿಕ್ಕಿಗೆ ಬನ್ನಿ.
ಇನ್ನು ನೆಕ್ಸ್ಟ್ ನನ್ನ ಏರಿಯಾಕ್ಕೆ ಹೋಗ್ಬೇಕು. ಸ್ವಲ್ಪ ಇಲ್ಲಿ ಅಂಡರ್ಗ್ರೌಂಡ್ದಾಗ ಕೆಲಸ ಐತಿ, ಏನಾದರೂ ತೊಗೊಂಡು ಹೋಗ್ಬೇಕಂತ. ಚೀಪ್ ರೇಟಿಗೆ ಸಿಗ್ತಾವೆ. ಸೊ ಅಶೋಕ ಚಕ್ರಮ ಮೆಟ್ಟಿ ನಿಂತಿರೋ ಶೋಕಗೀತೆ ಇದು. ಭೂಗತ ಲೋಕವು ಹಬ್ಬಿಕೊಂಡಿರೋ ವಿಷದ ಪಳ್ಳಿ ಇದು. ನಿತ್ಯ ಮಾರಣ ಹೋಮ ನಡೆಯುವ ಕಾಳಸಂತೆ ಇದು. ನೋಡಿ ನೋಡಿ KS01 M1567 ಗಾಡಿ ಚಾಲಕರು ಸಾರಿಗೆ ನಿಯಮ ಪಾಲಿಸಬೇಕು. ಸೊ ಗೈಸ್, ನಾನು ಬಸ್ ಹತ್ಕೊಂಡು ನಮ್ಮ ಏರಿಯಾಗೆ ಬಂದೆ. ಸೊ ಬರೋದ್ರಲ್ಲೇ ಮ್ಯಾಚ್ ಸ್ಟಾರ್ಟ್ ಆಗಿತ್ತು ನಮ್ಮ RCBದು. ಸೊ ಐ ಹೋಪ್ ಈ ವಿಡಿಯೋ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.